ಮುಂದಿನ ಡಿಕೆ ಶಿವಕುಮಾರ್ ಆಗ್ತಾರ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಆಪ್ತ ಜಾರಕಿಹೊಳಿಯಿಂದ ಡಬಲ್ ಡಿಮ್ಯಾಂಡ್ ಈಗ ಆಗ್ತಾ ಇರುವಂತದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಕು, ಪ್ರಬಲ ಖಾತೆಯೂ ಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಡಿಕೆಶಿ ಇದ್ದಂತೆ ಡಿಕೆ ಜೊತೆಗಿರಲು ಪ್ಲಾನ್ ಮಾಡಿಕೊಂಡಿದ್ದಾರೆ. 2028ಕ್ಕೆ ಕಾಂಗ್ರೆಸ್ ಗೆದ್ರೆ ಸಿಎಂ ಆಗಲು ಸಾಹುಕಾರ್ ರಣತಂತ್ರ ರೂಪಿಸ್ತಾ ಇರುವಂತದ್ದು. ಈಗಿನಿಂದಲೇ ತಯಾರಿ ಆರಂಭಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸಿದ್ದು ಸೀಟ್ ತೆರವಾದ್ರೆ ನಾನೇ ಸಿಎಂ ಅಂತ ಇದ್ರು ಸಾಹುಕಾರ್. ಸತೀಶ್ ಪಟ್ಟಿಗೆ ಸಾಥ್ ಕೊಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಂದಿನ ಡಿಕೆ ಶಿವಕುಮಾರ್ ಆಗ್ತಾರ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ ಸಿದ್ದರಾಮಯ್ಯ ಆಪ್ತ ಜಾರಕಿಹೊಳಿಯಿಂದ ಡಬಲ್ ಡಿಮ್ಯಾಂಡ್ ಈಗ ಆಗ್ತಾ ಇರುವಂತದ್ದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಬೇಕಂತೆ, ಪ್ರಬಲ ಖಾತೆಯೂ ಬೇಕಂತೆ. ಸಿದ್ದರಾಮಯ್ಯ ಅವರು ಜೊತೆಗೆ ಹೇಗೆ ಡಿಕೆಶಿ ಇದ್ರಲ್ವಾ, ಅದೇ ರೀತಿ ಡಿಕೆ ಜೊತೆಗೆ ಸಚಿವರು ಸತೀಶ್ ಅವರು ಇರೋದಕ್ಕೆ ಪ್ಲಾನ್ ಆಗ್ತಾ ಇರುವಂತದ್ದು. ಡಿಕೆ ರೀತಿ 2028ರಲ್ಲಿ ಸಿಎಂ ಪದವಿಗೆ ಹಕ್ಕು ಮಂಡಿಸೋದಕ್ಕೆ ಸಿದ್ಧತೆ ಆಗ್ತಾ ಇರುವಂತದ್ದು. ಈಗಿನಿಂದಲೇ ತಯಾರಿ ಆರಂಭಿಸಿದ್ದಾರೆ. ಸಿದ್ದು ಸೀಟ್ ತೆರವಾದ್ರೆ ನಾನೇ ಸಿಎಂ ಅಂತ ಇದ್ರು ಸಾಹುಕಾರ್ ಅವರು. ಸತೀಶ್ ಪಟ್ಟಿಗೆ ಈಗ ಸಾಥ್ ಕೊಡಲಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಮುಂದಿನ ಡಿಕೆ ಶಿವಕುಮಾರ್ ಆಗ್ತಾರ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ ಇದೀಗ ಆಗ್ತಾ ಇರುವಂತದ್ದು. ಡಬಲ್ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ ಪಕ್ಷದಲ್ಲಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೂ ನನಗೆ ಬೇಕು, ಜೊತೆಗೆ ಪ್ರಬಲ ಖಾತೆಯೂ ಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಜೊತೆ ಡಿಕೆಶಿ ಇದ್ದಂತೆ ಡಿಕೆ ಜೊತೆಗಿರೋದಕ್ಕೆ ಈ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ರಣತಂತ್ರ ರೂಪಿಸ್ತಾ ಇದ್ದಾರೆ 2028ರಲ್ಲಿ ಸಿಎಂ ಆಗೋದಕ್ಕೆ. ಒಂದು ವೇಳೆ ಕಾಂಗ್ರೆಸ್ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಈಗಿನಿಂದಲೇ ಭರ್ಜರಿಯಾಗಿ ತಯಾರಿಯನ್ನ ಆರಂಭಿಸ್ತಾ ಇದ್ದಾರೆ. ಸಿದ್ದು ಸೀಟ್ ಏನಾದ್ರೂ ತೆರವಾದ್ರೆ ನಾನೇ ಸಿಎಂ ಆಗ್ತೀನಿ ಅನ್ನುವಂತಹ ಮಾತುಗಳು ಕೂಡ ಹೇಳಿದ್ರು ಹಲವು ಬಾರಿ. ನೋಡೋಣ, ನಮ್ಮದೇನಿಲ್ಲ, ಅಭಿಮಾನಿಗಳು ಹೇಳ್ತಾರೆ, ನಾನು ಈ ಸಲ ಎಂತೂ ಸಿಎಂ ಆಗೋದಿಲ್ಲ, ನನ್ನ ಸಿಎಂ ಏನಿದ್ರು, ನನ್ನ ಯೋಚನೆ ಏನಿದ್ರು 2028ಕ್ಕೆ ಅಂತ ಅವರು ಮಾಧ್ಯಮದ ಮುಂದೆ ಪದೇ ಪದೇ ಹೇಳ್ತಾ ಇದ್ರು. ಆದ್ರೆ ಈಗ ಇರುವಂತಹ ಅವರ ನಿಲುವು, ಡಿಮ್ಯಾಂಡ್ಗಳು ಏನು ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು, ಜೊತೆಗೆ ತಮಗೊಂದು ಪ್ರಬಲ ಸಚಿವ ಸ್ಥಾನದ ಖಾತೆ ಬೇಕು ಅಂತ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಗೆ ಸಿದ್ದರಾಮಯ್ಯ ಅವ್ರ ಜೊತೆಗಿದ್ರಲ್ಲ, ಅದೇ ರೀತಿ ಡಿಕೆಶಿ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇರಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈಗಿನಿಂದಲೇ ತಯಾರಿಯನ್ನ ಮಾಡ್ಕೊಂಡಿರುವಂಥದ್ದು. ಸಿದ್ದು ಸೀಟ್ ತೆರವಾದ್ರೆ ನಾನೇ ಸಿಎಂ ಅಂತ ಇದ್ರು, ಇದೀಗ ಸತೀಶ್ ಪಟ್ಟಿಗೆ ಸಾಥನ್ನು ಕೂಡ ಕೊಡ್ತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು. ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಮುಂದಿನ ಡಿಕೆ ಶಿವಕುಮಾರ್ ಆಗ್ತಾರ ಸಚಿವ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು. ಅವರು ಕೂಡ ಹೇಳ್ತಾ ಇರುವಂತದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೂ ಬೇಕು, ಜೊತೆಗೆ ಪ್ರಬಲ ಖಾತೆ ಒಂದು ಕೊಟ್ಟುಬಿಡಿ. ಸಿದ್ದರಾಮಯ್ಯ ಅವ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಹೇಗಿದ್ರು ಹಾಗೆ ನಾನು ಅವರು ಡಿಕೆ ಜೊತೆಗೆ ಇರ್ತೀನಿ ಅಂತ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಗೆದ್ರೆ 2028ಕ್ಕೆ ಸಾಹುಕಾರ್ ಅವರು ಸಿಎಂ ಆಗೋದಕ್ಕೆ ರೆಡಿ ಆಗ್ತಿದ್ದಾರೆ. ಡಿಕೆಶಿ ರೀತಿ ಈಗಿನಿಂದಲೇ ತಯಾರಿಯನ್ನ ಆರಂಭಿಸ್ತಾ ಇರುವಂತದ್ದು ಬೆಳಗಾವಿಯ ಸಾಹುಕಾರ್ ಅವರು.